ಬಾರ ಈ ಕಡೆ ಆಗಲ್ಲ ಯಾವ ಕಾಡಿದ್ದಂಗೆ ಐತೆ ಫುಲ್ಲು. ನೋಡೋ ಅವ್ರು ಬಂದಿಲ್ಲ ಇನ್ನ. ಸಫಾರಿ ಯಾವುದು ಹೋಗ್ತಿರೋದು ನಾನು ನೋಡಿಲ್ಲ, ಬಟ್ ಕೇಳ್ಬಿಡಿ ಆಫೀಸಲ್ಲಿ ಗೊತ್ತಾಗುತ್ತೆ. ವಿನಯ್ ಆಲ್ರೆಡಿ ತಿರ್ಸ್ಕೊಂಡು ಹೋಗ್ತಾವ್ರೆ. ಏಯ್ ಅವನೇನೋ ಇರೋ, ನಿಧಾನಕ್ಕೆ ಹೋಗು ಇರು. ಓ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆಲ್ರೆಡಿ. ಏಯ್ ಬೇಡ ಬರೋ ಹೋಗೋಣ. ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಎಷ್ಟೊತ್ತು? 1 hour 30 minutes. ಮಕ್ಳು ಏನಪ್ಪ ಥೂ ಬೇಡ ಅಂತ ಹೇಳಿದ್ಮೇಲೆ ವಾಪಸ್ ಬರಬೇಕು, ಎಷ್ಟೊತ್ತು ಮಾಡ್ತಾರೆ. ಹೋಗ್ಬಿಟ್ಟಿದಂಗ ಅವರು. ಒಂದು ಸಾಂಗ್ ಎಲ್ಲ ಕುದ್ರೆ ಮಕ್ಕಕ್ಕೆ ಹೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ಎಲ್ಲಾದ್ರೂ ಒಂದತ್ರ ವ್ಯೂ ಪಾಯಿಂಟ್ ಕಾಣಿಸ್ಬಾರ್ದಾ? ಕಾಣಿಸುತ್ತಾ? ವಾವ್, ಕ್ರೇಜಿ. ಇದೆಲ್ಲ ಇಲ್ಲ ಅಂದಿರ ಇನ್ನು ನೀಟಾಗಿ ಕಾಣಿಸೋದು. ನೋಡಿ ಅಲ್ಲಿ ವ್ಯೂ ಹೆಂಗಿದೆ, ಸಾಕಾಗಿದೆ. ಈ ರೋಡಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಈಗ. ಬಾ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ. ಕ್ರೇಜಿ. ಹೌದಾ? ಇಲ್ಲಿ ಕುದುರೆಮುಖ ಸಿಟಿ ಏನಿತ್ತು ಆವಾಗ ಮೈನಿಂಗ್ ಮಾಡ್ತಾ ಇದ್ದಿದ್ದು ಸಿಟಿ, ಆ ಪ್ಲೇಸಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಈ ಕಡೆ ಆ್ಯಕ್ಚುಲಿ ಅಲೋ ಇಲ್ಲ, ಬಟ್ 1 ಕಿಲೋಮೀಟರ್ವರೆಗೂ ಏನೋ ಹೋಗ್ಬೋದಂತೆ. ನೋಡ್ಕೊಂಡು ಮೇಲ್ಮೇಲೆ ಬಂದ್ಬಿಡ್ಬೇಕು ಅಷ್ಟೇ. ಏಯ್ ಅವನೇನೋ ಇರೋ, ನಿಧಾನಕ್ಕೆ ಹೋಗು ಇರು. ನಿಧಾನಕ್ಕೆ ಹೋಗು. ನಿಧಾನಕ್ಕೆ ಹೋಗೋಣ ಒಟ್ಟಿಗೆ. ಆ ರೋಡಲ್ಲ ಮತ್ತೆ ನಡ್ರಿ ಹೋಗೋಣ. ಯೂಟರ್ನ್. ಓ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆಲ್ರೆಡಿ. ಸುಮ್ಮನೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ. ಬನ್ನಿ ಹೋಗ್ಬಿಡೋಣ, ಬೇಡ ಸಾಕು. ಇನ್ನೇನೋ ಹೋಗ್ತಾವ ಇನ್ನ ಕೆಳಗಡೆ. ಯಾವ ಕಾಡಿದ್ದಂಗೆ ಐತೆ ಫುಲ್ಲು. ಇಲ್ಲೆಲ್ಲ ಒಂದು ಡ್ರೋನ್ ಶಾಟ್ ಹಾಕೊಂಡ್ರೆ. ಏಯ್ ಬೇಡ ಬರೋ ಹೋಗೋಣ.
ಬೇಡ ಬಾ ಹೋಗೋಣ, ಯಾಕೆ ಸುಮ್ಮನೆ ಟೈಮ್ ಬೇರೆ ಇಲ್ಲ, ಟೈಮ್ ಇಲ್ಲ, ಬೇಡ ಹೋಗೋಣ ಬನ್ನಿ, ಟೈಮ್ ಆಯಿತು. ಹಾಫ್ ಆನ್ ಅವರ್ ಆದರೆ ಏನೋ ಪರವಾಗಿಲ್ಲ. ವಿನಯ್ ಆಲ್ರೆಡಿ ತಿರ್ಸ್ಕೊಂಡು ಹೋಗ್ತಾವಲೆ. ಸುಮ್ಮನೆ ಯಾಕೆ ಬೇಕು, ಮೇಲೆ ನೋಡಿದ್ವಾ ಹೋದ್ವಾ ಅಷ್ಟೇ. ಏನೋ ಪರ್ಮಿಷನ್ ಇಟ್ಕೊಂಡು ಬಂದರೆ ಅದು ಬೇರೆ ಥರ. ಇದ್ರದ್ದು ಹಿಸ್ಟ್ರಿ ಒಬ್ಬರು ಯಾರೋ ಹಾಕಿದ್ದಾರೆ, ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಬಟ್ ಯೂಟ್ಯೂಬಲ್ಲಿ ಫುಲ್ ವ್ಲಾಗ್ ನೋಡಿದ್ದೆ ನಾನು ಅವ್ರದ್ದು. ತುಂಬ ಚೆನ್ನಾಗಿ ಹಾಕಿದರು, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಏನೇನು ಮಾಡ್ತಿದ್ರು ಇಲ್ಲಿ, ಹೆಂಗಿತ್ತು. ತುಂಬ ಜನನೆಲ್ಲ ಇಲ್ಲೂ ಹಿಟ್ಲರ್ ಟೈಮಲ್ಲೆಲ್ಲ ಹೆಂಗೆ ಮಾಡ್ತಿದ್ರು ಜನಕ್ಕೆ, ಆ ಥರ ಎಲ್ಲ ಮಾಡ್ತಿದ್ರಂತೆ. ಆ ಥರ ಎಲ್ಲ ಒಂದು ರೂಮರ್ಸ್ ಇದೆಯೋ ಅಥವಾ ನಿಜಾನೋ ಗೊತ್ತಿಲ್ಲ, ಬಟ್ ಹಾಗೆ ಹೇಳಿದರು ಅವರು. ಚೆನ್ನಾಗಿತ್ತು, ಆ ಸ್ಟೋರಿ ಇತ್ತು, ಚೆನ್ನಾಗಿದೆ. ನೀವು ನೋಡಿ, ಸಿಗುತ್ತೆ ಕುದುರೆಮುಖ ಸ್ಟೋರೀಸ್ ಅಂತ ಹಾಕಿದ್ರೆ ಗೊತ್ತಾಗುತ್ತೆ. ನನ್ನ ಮಕ್ಕಳು ಏನಪ್ಪ ಬೇಡ ಅಂತ ಹೇಳಿದ್ಮೇಲೆ ವಾಪಸ್ ಬರಬೇಕು, ಎಷ್ಟೊತ್ತು ಮಾಡ್ತಾರೆ ನೋಡೋರು, ಬಂದಿಲ್ಲ ಇನ್ನ. ಹಾಂ ಹೌದು, ಕೇಳ್ತಾರೆ, ಹೋಗ್ಬಿಟ್ಟಿದ್ದಂಗೆ ಅವರು ಬಂದ. ನಡಿ ಅಲ್ಲಿ ಏನಕ್ಕೆ ಲೇಟ್ ಆಯಿತು, ಯಾಕೆ ಲೇಟ್ ಮಾಡಿದ್ರಿ, 1 ಅವರ್ ಟೈಮ್ ಇದ್ದಿದ್ದಲ್ವಾ, ಯಾಕೆ ಪಾಸ್ ಆಗಿಲ್ಲ ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಬೇಕು. ಇಲ್ಲಿ ಮೇಲ್ಮೇಲೆ ಕಾಣಿಸುತ್ತೆ ಶೆಡ್ಗಳೆಲ್ಲ. ಕುದುರೆ ಮುಖ ಅಂತ ಸರ್ಕಲ್ ಇದೆ ಇಲ್ಲಿ, ಚೆನ್ನಾಗಿದೆ. ಇಲ್ಲೇ ಕಾಣಿಸುತ್ತೆ, ಇದೆಲ್ಲ ಕ್ಲೋಸ್ ಆಗಿದೆ ಅನ್ಕೋತೀನಿ. ಇಲ್ಲೊಂದು ಫೋಟೋ ತಗೋಬೇಕಣ್ಣ. ಹಾಂ ಸರ್ ಸಫಾರಿ ಎಲ್ಲ ಇರುತ್ತಲ್ಲ, ಅದು ಬುಕ್ ಮಾಡ್ಕೊಂಡ್ಬರ್ಬೇಕಾ? ಆನ್ಲೈನ್ ಬುಕ್ ಅಂದರೆ ಇವತ್ತು ಬಂದು ನಾಳೆ ಬುಕ್ ಮಾಡಿದ್ರೆ ನೀವು ಸ್ಟೇ ಮಾಡಿಲ್ಲ, ಬುಕ್ಕಿಂಗ್ ಆದರೂ ಹೋಗ್ಬೋದು. ಅದೀಗ ಪೈರ್ ಸೀಸನ್ನು ಕರ್ಕೊಂಡು ಹೋಗ್ತಿದಾರೋ ಗೊತ್ತಿಲ್ಲ. ಇದೆಲ್ಲ ಮೇನ್ ಹಂತದಲ್ಲಿ. ಸಫಾರಿ ಯಾವುದು ಹೋಗ್ತಿರೋದು ನಾನು ನೋಡಿಲ್ಲ, ಬಟ್ ಕೇಳಿಬಿಡಿ, ಆಫೀಸಲ್ಲಿ ಗೊತ್ತಾಗುತ್ತೆ. ಅಲ್ಲಿದೆ ಆಫೀಸ್, ಇದು ಕಂಪ್ನಿ. ಯಾವುದು ಹಿಂಗ ರನ್ನಿಂಗಲ್ಲಿದೆಯಾ? ಯಾವುದಿಲ್ಲ ನಾವು ಮತ್ತು ರನ್ನಿಂಗಲ್ಲಿ ಇಲ್ಲ ಅಂದರು. ಅಂದರೆ ಸರ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಎಷ್ಟೊತ್ತು? 1 hour 30 minutes. 1 hour 30 minutes. ಓಕೆ. ಅದು ಕಾರಿಗೆ ಬೈಕಿಗೆ 1 hour. ಇಲ್ಲ ಸೇಮ್ ಟು ಸೇಮ್. ಜಾಸ್ತಿ ಲೇಟ್ ಆಗಬಾರ್ದು, ಕಡಿಮೆ ಆಗಬಾರ್ದು. ಒಂದು 5 ನಿಮಿಷ ನಡೆಯುತ್ತೆ. ಹೆಚ್ಚಿಗೆ ಏನಾದ್ರು ಆದರೆ ಪೆನಾಲ್ಟಿ. ನೀವು ₹100 ಫೈನ್ ಹಾಕ್ತಾರೆ. ಅಲ್ಲಿ ಪರಶಕ್ತಿಯಲ್ಲೇ ಕಾಣ್ತಾ ಇರೋದು. ಕುದುರೆಮುಖ ಒಂದು ಸಾಂಗ್ ಅಲ್ಲ, ಕುದುರೆಮುಖಕ್ಕೆ. ಹೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ಸೈಡ್ ಬರಲ್ಲ ಒಡೆ, ಬಾರ ಈ ಕಡೆ. ಆಗಲ್ಲ ತಿಗ ಮುಚ್ಕ ನಡಿ, ಬೋಳಿ ಮಗನ. ಯಾರಿಗೆ ಗೊತ್ತು ಏನಿದು? ಅದೇನಾನ ಆಗಲಿ, ನಿನ್ಗ್ಯಾಕೆ? ಹ್ಞೂ ಫೋನ್ ಕೊಡಿ. ಕ್ಯಾಮ್ರಾದಲ್ಲಿ ಅಷ್ಟು ಸ್ಪೀಡ್ ಗೊತ್ತಾಗಲ್ಲ, ಹೆಂಗಿದೆ ಗೊತ್ತಾಯಿತು.
ಏಯ್ ಚಾರ್ಜರ್ ಇದೆಯೇನೋ ಹರ್ಷ? ಚಾರ್ಜರ್ ಆಯ್ತಾ? ಚಾರ್ಜರ್ ಆಯ್ತಾ? ಹಾಂ ಅದೇ ಕೇಬಲು ಕೊಡು, ನೋಡ್ತೀನಿ, ಚೆಕ್ ಮಾಡ್ತೀನಿ. ಅಂದ್ರೆ ವರ್ಕ್ ಆಗ್ತೈತೆ ಇಲ್ಲ, ತುಂಬ ದಿನ ಆಯ್ತು ಯೂಸ್ ಮಾಡಿ ಅದು ನಾನು. ಹ್ಞೂ ಸಂಸೆಗೆ ಹೋಗ್ಬೇಡ. ಇಲ್ಲಿಂದ 3 ಕಿಲೋಮೀಟ್ರ್. 100? 3 ಕಿಲೋಮೀಟ್ರ್. ಸಂಸೆಯಿಂದ ಇಲ್ಲ ಕಳ್ಸ್ಕೋಣ. ಹಾಂ ಕಳಸ ಅದೇ ನಮ್ಗೆ ಒಳ್ಳೆ ಸನ್ಸೆಟ್ ವ್ಯೂ ಸಿಗಬೇಕು. 10 ಕಿಲೋಮೀಟ್ರು, ಇವಾಗ 13 ಕಿಲೋಮೀಟ್ರು. ಇಲ್ಲಿ ಮುಂದೆ ಈ ಸ್ಪಾಟ್ ಸಿಗುತ್ತೆ, ಅದೇ ಹ್ಯಾಂಗಿಂಗ್ ಬ್ರಿಡ್ಜು. ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಇದು. ಸೊ ಇಲ್ಲಿ ಚೆಕ್ ಪೋಸ್ಟ್ ಎಕ್ಸಿಟ್ ಆಯಿತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಈಗ ಇಲ್ಲಿಂದ ಸಂಸೆಗೆ ಹೋಗ್ಬೇಕಂತೆ. ಸಂಸೆ ಹತ್ರ ಯಾವುದೋ ಒಂದು ಟೆಂಪಲ್ ಇದೆ, ಗಣೇಶ ಟೆಂಪಲ್ ಅಂತ ಹೇಳ್ದ. ಅದು ಲವ್ ಮಾಕ್ಟೈಲ್ ಮೂವಿಯಲ್ಲಿ ಬರುತ್ತಲ್ವಾ ಅದು ಅಂತ ಹೇಳಿದ್ರು. ನೋಡೋಣ ನಡ್ರಿ, ಎಲ್ಲಿ ಹೋಗ್ತಿರೋ ಹೋಗಿ ಬರ್ತಾ ಇರ್ತೀನಿ ಹಿಂದೆ ಅಂದೆ. ಹೋಗ್ತಾ ಇದ್ದಾರೆ. ನನಗಂತೂ ಹೆವಿ ಹೊಟ್ಟೆ ಸಿದೈತೆ ಗುರು. ಬೆಳಗ್ಗೆ ಸ್ವಲ್ಪ ರೈಸ್ ತಿಂದಿತ್ತು, ಬೆಳಗ್ಗೆನೇ ಮೀಲ್ಸ್ ತಿನ್ಕೊಂಡ್ವಿ, ಆದರೂ ಪರವಾಗಿಲ್ಲ. ಅವರಿಬ್ಬರು ಒಂದೊಂದು ದೋಸೆ ತಿಂದರು ಅಷ್ಟೇ. ಏನು ಮಾಡೋದು, ಎಲ್ಲಿ ನಿಲ್ಸೋದು ಊಟಕ್ಕೆ? ಈ ಕಡೆ ಊಟ ಆಗಲೇ ಸೆಟ್ ಆಗಲ್ಲ ನಮಗೆ. ಎಲ್ಲೂ ನೋಡು ಬರೀ ನಾನ್ ವೆಜ್ಜೇ. ಈ ಸರಿ ಆದರೂ ನಾನು ಫಿಶ್ ತಿನ್ಕೋಬೇಕು ಅಂತ ಅಂದ್ಕೊಂಡೆ ಮಂಗಳೂರಲ್ಲಿ. ಎಲ್ಲೂ ತಿನ್ನೋಕ್ಕೂ ಆಗಿಲ್ಲ. ವಿನಯ್ ವೆಜ್ಜು ತಿನ್ನಂಗಿಲ್ಲ, ಅವನ್ನ ಬಿಟ್ಟು ನಾವು ತಿನ್ನಂಗಿಲ್ಲ, ನಮ್ಮನ್ನ ಬಿಟ್ಟು ಅವ್ನು ತಿನ್ನಂಗಿಲ್ಲ. ಏನು ಮಾಡೋಕ್ಕಾಗಲ್ಲ ನಡ್ರಿ ಅಂದ್ಕೊಂಡು ಇದು ತಿನ್ಕೊಬಂದ್ವಿ. ವೆಜ್ಜಲ್ಲೇ ಏನಾದ್ರು ನೋಡ್ಕೊಂಡು ತಿನ್ಕೊಬಂದ್ವಿ.